ಬುದ್ಧರು ಏನು ಹೇಳ್ತಾರೆ ಅಂತಂದರೆ, ನೆವರ್ ಇನ್ ದಿ ವರ್ಲ್ಡ್ ಹೇಟೆಡ್ ಸೀಸಸ್ ಬೈ ಹೇಟೆಡ್, ಹೇಟೆಡ್ ಸೀಸಸ್ ಬೈ ಲವ್. ಕರುಣ, ಮೈತ್ರಿ. ಜಗತ್ತಲ್ಲಿ ಯುದ್ಧದಿಂದ ಯುದ್ಧವನ್ನು ಮಾಡೋದನ್ನು ನಾವು ಏನನ್ನೂ ಗೆಲ್ಲಕ್ಕಾಗಲ್ಲ. ಯುದ್ಧ ಮಾಡೋದ್ರ ಬದಲು ಪ್ರೀತಿಯಿಂದ ನಾವು ಜಗತ್ತಿನ ಗೆಲ್ಬೋದು ಅಂತ. ಕರುಣೆಯಿಂದ ಜಗತ್ತಿನ ಗೆಲ್ಬೋದು, ಮೈತ್ರಿಯಿಂದ ಜಗತ್ತಿನ ಗೆಲ್ಬೋದು. ಆದರೆ ಯುದ್ಧದಿಂದ ಗೆಲ್ಲೋದ್ರಿಂದ ಏನೂ ಪ್ರಯೋಜನ ಆಗಲ್ಲ. ದುಃಖ ಆಗುತ್ತೆ, ಸಂಕಟ ಆಗುತ್ತೆ. ಈ ಕಡೆ ಸೋತವರು ಸತ್ತು, ಗೆದ್ದವರಿಗೂ ಲಾಸು, ಎರಡು ಮಾನವ ಕೋಟಿಗೆ ನಾಸು, ಅಸ್ತಿತ್ವ ಜೀವಹಾನಿ ಆಗುತ್ತೆ. ಆ ಜೀವಪರ ಚಿಂತನೆಗಳನ್ನು ಅಶೋಕ ಏನು ಮಾಡ್ತಾರೆ ಅಂತಂದರೆ, ಅದನ್ನು ನಾವು ಈ ಜಗತ್ತಿನಲ್ಲಿ ಯುದ್ಧವನ್ನು ಕೊನೆಗಾಣಿಸಲು ಸಾಧ್ಯವಿಲ್ಲ. ಯುದ್ಧವನ್ನು ಶಾಂತಿಯಿಂದ ಕೊನೆಗಾಣಿಸ್ಬೋದು, ಪ್ರೀತಿಯಿಂದ ಕೊನೆಗಾಣಿಸ್ಬೋದು, ಮೈತ್ರಿಯಿಂದ ಕೊನೆಗಾಣಿಸ್ಬೋದು ಅಂತಕ್ಕಂಥದ್ದು ಸನಾತನ. ಕರುಣೆ ಇಟ್ಕೊಳ್ಳಿ, ಪ್ರೀತಿ ಇಟ್ಕೊಳ್ಳಿ, ಕರುಣೆ ಹೃದಯವಂತರಾಗಿ, ನನ್ನಂತೆ ಬೇರೆಯವರು, ನನ್ನಂತೆ ಇತರ ಜೀವಿಗಳು ಅಂತ ಇದನ್ನೇ ಇಟ್ಕೊಂಡು ರಾಜ್ಯಭಾರ ಮಾಡತಕ್ಕಂಥ ಅಶೋಕ ಇದೆಲ್ಲ ಕಳಿಂಗ ಯುದ್ಧದ ನಂತರ ಅವನು ಧಮ್ಮ ವಿಜಯವನ್ನು ಮಾಡಿದ. ಅಶೋಕ ಧಮ್ಮ ವಿಜಯ. ಅಶೋಕ ಆಫ್ಟರ್ ಕಳಿಂಗ ವಾರ್ ಈ ಗೇವ್ ಅಪ್ ದಿಗ್ವಿಜಯ ಅಂಡ್ ಅಕ್ಸೆಪ್ಟೆಡ್ ಧಮ್ಮ ವಿಜಯ. ಧಮ್ಮ ಮೀನ್ಸ್ ಟ್ರೂತ್. ವಾಟ್ ಕೈಂಡ್ ಆಫ್ ಟ್ರೂತ್? ದ ಫೋರ್ ನೋಬಲ್ ಟ್ರೂತ್. ಜಗತ್ತಿಗೆ ದುಃಖ ಇದೆ, ಸಮಸ್ಯೆಗಳಿವೆ, ಆ ದುಃಖಕ್ಕೊಂದು ಕಾರಣ ಇದೆ, ಆ ದುಃಖಕ್ಕೊಂದು ನಿವಾರಣೆ ಇದೆ. ಆ ದುಃಖಕ್ಕೆ ನಿವಾರಣೆ ಮಾರ್ಗ ಇದೆಯಲ್ಲ, ಏನದು? ದಟ್ ಈಸ್ ದ ಏಟ್ ಫೋಲ್ಡ್ ಪಾತ್. ದ ಏಟ್ ಫೋಲ್ಡ್ ಪಾತ್ ಇಸ್ ದ ಶೀಲ, ಮೊರಾಲಿಟಿ. ಯಾವುದೇ ಒಂದು ವ್ಯಕ್ತಿ, ಸಮಾಜ, ಕುಟುಂಬ, ದೇಶಕ್ಕೆ, ಜಗತ್ತಿಗೆ ಇವತ್ತು ಬೇಕಾಗಿರ್ತಕ್ಕಂಥ ನೈತಿಕತೆಯ ಶೀಲ ಒಂದು ಕುಟುಂಬದಲ್ಲಿ ಸಂಸಾರ ಬದುಕುವಾಗ ಗಂಡ ಹೆಂಡತಿ, ತಂದೆ ತಾಯಿ, ಮಕ್ಕಳು, ಅತ್ತೆ ಮಾವ, ಬಂಧು ಬಳಗ ಎಲ್ಲರೂ ಒಂದು ಸಮಾಜ ಅಂದರೆ ಒಂದು ವೆಬ್ ಆಫ್ ರಿಲೇಷನ್ಶಿಪ್. ಅದು ಸಂಬಂಧದ ಒಂದು ಬಲೆ. ಅದು ನೀವು ಹಳ್ಳಿಗಳ ಕಡೆ ನೋಡಿ ಗೊತ್ತಾಗುತ್ತೆ. ಮೊನ್ನೆ ಹೆಗ್ಗಡದೇವ್ರ ಕೋಟೆ ನಾನು ಸಂತೆ ಸಾಗೂರು ಹೋಗಿದ್ದೆ. ಏನ್ರಿ ಒಂದು ಗೃಹ ಪ್ರವೇಶ ಹೋಗಿದ್ದೆ. ಆ ಜನರ ಪ್ರೀತಿ ಎಷ್ಟೊಂದು ದೊಡ್ಡದಾಗಿದೆ. ಎಷ್ಟು ಕಷ್ಟ ಸುಖ ಹಂಚ್ಕೊತಾರೆ, ಬರ್ತಾರೆ, ಅವರು ವಿಶ್ ಮಾಡ್ತಾರೆ, ಒಂದು ಏನೋ ಒಂದು ಕಾಣಿಕೆ ಕೊಡ್ತಾರೆ, ಊಟ ಮಾಡ್ಕೊಳ್ತಾರೆ. ಬಂದು ಊಟ ಮಾಡಿ ಅಲ್ಲಿ ಸಣ್ಣ ಸ್ವಾಮಿ ಅಂತಂದ್ಬಿಟ್ಟು ಅವ್ರನ್ನೊಬ್ಬರು ಲೀಡ್ರು, ಮಂತೇಜಿಯವರು, ನಾವು ಇನ್ಮೇಲೆ ಈ ಊರಿಗೆ ನಮ್ಮ ಏರಿಯಾದಲ್ಲಿ ಒಂದು ಬುದ್ಧವಿಹಾರ ಕಟ್ತೀವಿ ಅಂತ ಹೇಳಿ. ಯಾಕೆ ಅಂದರೆ ಈ ಒಂದು ಜನರು ಬೇಕಾಗಿರ್ತಕ್ಕಂಥದ್ದು ಶಾಂತಿ, ಆರೋಗ್ಯ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಒಳ್ಳೆಯ ಪರಿಸರ, ಇದನ್ನು ನಾವು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವಾಗ ಮನುಷ್ಯನ ಮನಸ್ಸು ಶೀಲದಿಂದ, ಸಮಾಧಿ, ಏಕಾಗ್ರತೆಯಿಂದ, ಪ್ರಜ್ಞೆಯಿಂದ ಕೂಡಿರ್ತದೆ, ಲೋಭ ಮೋಹ ದ್ವೇಷವಿಲ್ಲದೆ ಮೈತ್ರಿಕರಣ ಉಪೇಕ್ಷದಿಂದ ಬದುಕ್ತಾನೆ, ಪರಿಸರ ಪ್ರಕೃತಿ ಎಲ್ಲ ಅಭಿವೃದ್ಧಿ ಆಗುತ್ತೆ, ಸಕಾಲಕ್ಕೆ ಮಳೆ ಬೆಳೆ ಆಗುತ್ತೆ. ಎಲ್ಲಿ ಬೌದ್ಧ ಧರ್ಮ ಅಸ್ತಿತ್ವದಲ್ಲಿ ಇರ್ತದೆಯೋ ಅಲ್ಲಿ ಸಕಾಲಕ್ಕೆ ಮಳೆ ಬೆಳೆ ಆಗುತ್ತೆ, ಸಮೃದ್ಧಿ ಆಗುತ್ತೆ, ಎಲ್ಲ ಜೀವಿಗಳು ಸುಖವಾಗಿರ್ತವೆ. ಈ ಹಿನ್ನೆಲೆಯಲ್ಲಿ ಅಶೋಕ ಅಧಿಕಾರಕ್ಕೆ ಬಂದಾಗ ಅಶೋಕ ಒಂದು ತನ್ನ ಆಳ್ವಿಕೆಯಲ್ಲಿ ತನ್ನ ನೆರೆಹೊರೆಯ ರಾಷ್ಟ್ರಗಳ ರಾಜರುಗಳಿಗೆ ಒಂದು ಸಂದೇಶವನ್ನು, ತನ್ನ ವಿದೇಶಾಂಗ ನೀತಿಯಲ್ಲಿ ಒಂದು ನೀತಿಯನ್ನು ತರ್ತಾನೆ. ನನ್ನ ನೆರೆಹೊರೆಯ ರಾಜ್ಯದ ರಾಜರು, ಮಹಾರಾಜರುಗಳು, ನೀವು ನನ್ನ ಬಗೆಯಾಗಿ ನೀವು ಎದುರುಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನೀವು ನನ್ನೊಡನೆ ಪ್ರೀತಿಯಿಂದ ಇರ್ಬೋದು, ಕರುಣೆಯಿಂದ ಇರ್ಬೋದು, ಮೈತ್ರಿಯಿಂದ ಇರಬೇಕು. ಯಾಕಂತ ನಾನು ಪಂಚಶೀಲ ಪಾಲನೆ ಮಾಡ್ತೀನಿ. ಈ ಪಂಚಶೀಲ ಅಂತಕ್ಕಂಥದ್ದು ಅದು ವ್ಯಕ್ತಿಗಾಗಿಲ್ಲ, ಇತರರಿಗಾಗಿಲ್ಲ. ಪ್ರಾಣ ಹತ್ಯೆ ಮಾಡಬಾರ್ದು ಅಂದರೆ ಬೇರೆ ಜೀವಿಯಿಂದ, ಬೇರೆ ಪ್ರಾಣಿಯಿಂದ, ಯಾವುದೇ ವ್ಯಕ್ತಿಯು ಕೂಡ ಪ್ರಾಣ ಬೇರೆಯವ್ರಿಗೆ, ನನ್ನಿಂದ ನೋಡ್ಕೊತಾ ಇದ್ದೀನಿ, ಇತರರಿಗೆ ನಾವು ಯಾವುದೋ ಹಾನಿ ಮಾಡಬಾರ್ದು, ನೋವು ಮಾಡಬಾರ್ದು, ಪ್ರಾಣ ಹತ್ಯೆ ಮಾಡಬಾರ್ದು, ಜೀವ ಹಾನಿ ಮಾಡಬಾರ್ದು, ಜೀವ ರಕ್ಷಣೆ ಮಾಡ್ತೀನಿ. ಇದು ಮೊದಲ ವಿಷಯ. ಎರಡನೇದು ಕಳ್ತನ ಮಾಡಬಾರ್ದು. ಬೇರೆಯವ್ರ ವಸ್ತುನ ನಮ್ಮ ಕೈಯಲ್ಲಿ ಮುಟ್ಟಬಾರ್ದು, ಅದು ಬೇರೆಯವ್ರಿಗಾಗಿ. ದಾನ, ಅನುಮತಿ ಕೇಳಿ ತಗೊಳ್ಬೇಕು, ಇಲ್ಲಾಂದರೆ ಕೊಟ್ಟ ತಗೊಳ್ಬೇಕು, ಇಲ್ಲ ಸ್ವೀಕರಿಸ್ಬೇಕು. ಮೂರನೇದು ಸಂಸಾರ ಅಂತಕ್ಕಂಥ ಎಂಥ ಪವಿತ್ರ. ಜಗತ್ತಿನಲ್ಲಿ ನೋಡ್ರಿ, ಈ ಜಗತ್ತು ಉಳಿದಿರೋದು ಸಮಾಜ ಅಂತೇನಿದೆ ಅಂದರೆ ಅದು ಸಂಸಾರದಲ್ಲಿ. ಸಂಸಾರ ಇಲ್ಲ ಅಂದರೆ ಮನೆ ಇಲ್ಲ, ಮನೆ ಇಲ್ಲ ಅಂದರೆ ಊರು, ಕೇರಿ, ಪ್ರದೇಶ ಯಾವುದೂ ಕೂಡ ಉಳಿಲ್ಲ. ಇವತ್ತು ಈ ಮನೆಯಲ್ಲಿ ಅದು ಶಾಂತಿಯ ಕೇಂದ್ರವಾಗಬೇಕು, ಇಲ್ಲ ಜಗಳ ಮಾಡೋ ಕ್ಷೇತ್ರ ಆಗಬೇಕು. ಯೋಚನೆ ಮಾಡಿ ನೋಡಿ, ನೀವು ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ಮದುವೆ ಆಗೋ ತನಕ ಎಷ್ಟು ಅರ್ಜೆಂಟು ಮದುವೆ ಆಗಬೇಕು. ಮದುವೆ ಆದಮೇಲೆ ಹೆಣ್ಣಾಗಲಿ ಗಂಡಾಗಲಿ ಸಹಜೀವನ, ಸಹಭಾಗಿ, ಸಾಮರಸ್ಯ, ಅದನ್ನು ಇಂಗ್ಲೀಷ್ನಲ್ಲಿ ಹಾರ್ಮೋನಿಯಸ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಹಾರ್ಮನಿ, ಸಾಮರಸ್ಯ, ಮಹಿಳೆ ಗಂಡ ಹೆಂಡತಿ ನಡೆದು ಒಂದು ಸಾಮರಸ್ಯ ಇರಬೇಕು.
ಕಷ್ಟ ಸುಖ ಹಂಚ್ಕೊಳ್ಬೇಕು, ಪ್ರೀತಿ ವಿಶ್ವಾಸ ಕರುಣೆಯಿಂದಿರಬೇಕು, ಅತ್ತೆ ಮಾವನ ಗೌರವ ಕೊಡಬೇಕು, ಒಡ ಹುಟ್ಟು ನೋಡ್ಕೊಳ್ಬೇಕು, ಮಕ್ಕಳನ್ನು ಕಾಪಾಡಬೇಕು. ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು. ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು. ಇಂತಹ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕುಟುಂಬ ಬೇಕಲ್ಲ, ಅದು ಮೂರನೇ ಶೀಲ. ಅಂದರೆ ದಾಂಪತ್ಯ ಜೀವನದಲ್ಲಿ ಪತಿ ಪತ್ನಿಯರ ನಡುವೆ ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ಬೇಕು, ಗೌರವ ನಡ್ಕೊಳ್ಬೇಕು, ನಿಷ್ಠೆ ಇರಬೇಕು, ಯಾರನ್ಯಾರು ಕಾವು ಕಾಯಬೇಕಾಗಿಲ್ಲ, ತಪ್ಪು ನೆಪ್ಪ ತಿದ್ದುಕೊಂಡು ಶುದ್ಧವಾಗಬೇಕು. ನಾಲ್ಕನೇ ಶೀಲ ಸುಳ್ಳು ಮಾತು, ಚಾಡಿ ಮಾತು, ಚುಚ್ಚು ಮಾತು, ಬೊಗಳೆ ಮಾತು, ಕೆಟ್ಟ ಮಾತಾಡಬಾರ್ದು, ಒಳ್ಳೆ ಮಾತಾಡಬೇಕು, ಮೌನ ಇರಬೇಕು. ಆರನೇ ಮೌನ. ಐದನೇ ಎಂಡ ಸಾರೆ ಬೀರು ಬ್ರ್ಯಾಂಡ್ ಮತ್ತೆ ಇರ್ತಕ್ಕಂಥ ಮನೆ ಇರ್ತಕ್ಕಂಥ ಮಾದಕೋಸ್ತು ದ್ರವ್ಯಗಳನ್ನು ಸೇವನೆ ಮಾಡಬಾರ್ದು. ನ್ಯೂಟ್ರಿಯೆಂಟ್ ಶಕ್ತಿದಾಯಕವಾದ ಆಹಾರ, ಶುದ್ಧವಾದ ನೀರು, ಯಾವುದೋ ನೀರು ಕುಡಿದು ಕೊಡೋಕ್ಕಾಗಲ್ಲ. ಆರೋಗ್ಯ ದೃಷ್ಟಿಯಿಂದ ಶಾರೀರಿಕ ಮತ್ತು ಮಾನಸಿಕ ಶುದ್ಧವಾದ ನೀರು, ಶುದ್ಧವಾದ ಆಹಾರ ಊಟ ಮಾಡಬೇಕು. ಇದು ಈ ನ್ಯೂಟ್ರಿಯೆಂಟ್ ಫುಡ್ ಅಂತೀವಲ್ಲ, ಪ್ರಕೃತಿ ಪರಿಸರದಲ್ಲಿ ಬದುಕತಕ್ಕಂಥ ಈ ಪಂಚಶೀಲಗಳನ್ನ ಅಶೋಕ ಒಪ್ಕೊಂಡು ಶಾಂತಿ ರೀತಿಯಿಂದ ರಾಜ್ಯಭಾರ ಮಾಡಿದೆ. ಅವರು ವಿಶೇಷವಾಗಿ ಅಧಿಕಾರಕ್ಕೆ ಬಂದಾಗ ಒಂದು ಸ್ಪೆಷಲ್ ಆಫೀಸರ್ಸನ್ನು ಅಪಾಯಿಂಟ್ ಮಾಡಿದ್ರು. ಧಮ್ಮ ಮಹಾಮಾತ್ರಾಸ್, ದೇ ವರ್ ಸ್ಪೆಷಲಿ ಅಪಾಯಿಂಟೆಡ್ ಇನ್ ಆರ್ಡರ್ ಟು ಸ್ಪ್ರೆಡ್ ದ ಬುದ್ಧಿಸಮ್ ಇನ್ ಇಂಡಿಯಾ. ನೋಡಿ, ಭರತಖಂಡದಾದ್ಯಂತ 84,000 ಶಾಸನಗಳು ಹೊರಡಿಸಿದ್ದಾರೆ ನೋಡ್ರಿ ಅಶೋಕ. ಮೇಜರ್ ರಾಕ್ ಎಡಿಟ್ಸ್ ಇವೆಲ್ಲ ಶಾಸನಗಳೆಲ್ಲ ಹೊರಡಿಸಿದ್ದಾರೆ. ಈ ಶಾಸನಗಳೆಲ್ಲವೂ ಕೂಡ ಅವರಲ್ಲೊಂದು ವಿಶೇಷ ಜಾತ್ಯತೀತ ಧರ್ಮ ನಿರಾಪೇಕ್ಷ. ಯಾವುದೇ ಕಾರಣಕ್ಕೂ ಕೂಡ ಅಶೋಕನ ಶಾಸನದಲ್ಲಿ ಯಾವುದೇ ಒಂದು ಧರ್ಮವನ್ನು ಶ್ರೇಷ್ಠ, ಬೇರೆ ಧರ್ಮ ನಿಕೃಷ್ಟ ಅಂತ ಹೇಳಿಲ್ಲ. ಸರ್ವರನ್ನು ಕೂಡ ಸಮಾನವಾಗಿ, ಅವರು ಸಂಖ್ಯೆಯಲ್ಲಿ ಕಡಿಮೆ ಇರ್ಬೋದು ಅಥವಾ ಹೆಚ್ಚಿಗೆ ಇರ್ಬೋದು, ಯಾವುದೇ ಸಮುದಾಯ. ಅಂದರೆ ಆ ಕಾಲದಲ್ಲಿ ಜೈನರು ಅಂತಾರೆ, ಜೈನ ಅವರನ್ನು ನಿಘಂಟನಾಥ ಪುತ್ರ ಅಂತಿದ್ರು, ಸಮಕಾಲ. ಮತ್ತು ಆಜೀವಕ ಅವರು ಕೂಡ. ಅಂದರೆ ಕೆಲವರು ಆ ಕಾಲಘಟ್ಟದಲ್ಲಿ ಈ ಪರಿವ್ರಾಜಕರು ಅಂತಿದ್ರು, ದೇವರ ವಾಂಡರಿಂಗ್ ಸೈನ್ಸ್. ಪರಿವ್ರಾಜಕರು ಡಿಫ್ರೆಂಟ್ ಅವರದೇ ಆದಂಥ ಒಂದು ಚಿಂತನೆಗಳಿರ್ತವೆ. ಅಂದರೆ ಬುದ್ಧರ ಕಾಲದಲ್ಲೇ ಸುಮಾರು 62 ಚಿಂತನೆ ಶಾಖೆಗಳಿರ್ತವೆ. ಅವೆಲ್ಲ ಕೂಡ ಇವತ್ತು ಕೂಡ ಮುಂದುವರ್ಕೊಂಡು ಬಂದಿವೆ. ಅವೆಲ್ಲ ಅವರೆಲ್ಲರೂ ಕೂಡ ಅಶೋಕನ ಕಾಲದಲ್ಲಿ ಪರಮತ ಸಹಿಷ್ಣುವಾಗಿದ್ದ ಅಶೋಕ. ಅಂದರೆ ಜಾತ್ಯತೀತ ಧರ್ಮ ನಿರಾಪೇಕ್ಷತೆ ಇಲ್ಲ. ಎಲ್ಲರೂ ಯಾವ ರೀತಿ ಅಶೋಕ ರಾಜ್ಯಭಾರ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ಲೈಕ್ ಎ ಫಾದರ್ ಲುಕಿಂಗ್ ಆಫ್ಟರ್ ಹಿಸ್ ಚಿಲ್ಡ್ರನ್. ಒಬ್ಬ ತಂದೆ ತನ್ನ ಮಕ್ಕಳನ್ನ ಎಷ್ಟು ಕಾಪಾಡ್ತಾನೆ, ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ. ಆ ಪ್ರೊಟೆಕ್ಷನ್ ಇದೆಯಲ್ಲ, ಅದನ್ನು ರಕ್ಷಣೆಯನ್ನು ಕೊಟ್ಟು ಪ್ರಜೆಗಳನ್ನ ಕಾಪಾಡ್ತಾರೆ. ಇದಕ್ಕೆ ಈ ಕಾರಣದಿಂದ ಏನೆಂದರೆ ಅಶೋಕ ಅಂಡ್ ಇಸ್ ವೆಲ್ಫೇರ್ ಮೆಜರ್ಸ್ ಅಂತ ಹೇಳ್ತೀವಿ. ಸುಖಿ ರಾಜ್ಯದ ಪರಿಕಲ್ಪನೆ ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ದ ವೆಲ್ಫೇರ್ ಸ್ಟೇಟ್ ಆಫ್ ಇಂಡಿಯಾ ಅಂತ. ಸುಖಿ ರಾಜ್ಯ. ಏನು ಸುಖಿ ರಾಜ್ಯ ಅಂತಂದರೆ, ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ವೆನ್ ಅಶೋಕ ಕೇಮ್ ಟು ಪವರ್ ಆಸ್ ಎನ್ ಎಂಪರರ್, he took initiative to construct roads. He constructed channels. He constructed tanks. ಕೆರೆ ಕಟ್ಟೆ ಕಾಲುವೆಗಳಿಗೆ ಅಣೆಕಟ್ಟನ್ನು ಕಟ್ಟಿಸಿರೋದು, ಕಾಲುವೆ ತೋಡಿಸಿರೋದು, ರಸ್ತೆ ನಿರ್ಮಾಣ ಮಾಡೋದು. ಇಟ್ ಈಸ್ he who first time in the history planted the trees by the side of the roads. on both the sides. ರಸ್ತೆಯಲ್ಲಿ ಪ್ರಯಾಣ ಮಾಡೋರಿಗೆ ನೆರಳಾಗಬೇಕು ಅಂತಕ್ಕಂಥ ಸಾಲು ಮರಗಳನ್ನು ನಿಲ್ಲಿಸಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದ ರೆಸ್ಟ್ ಹೌಸಸ್ ಅಂತ ಗೆಸ್ಟ್ ಹೌಸಸ್, ಪ್ರಯಾಣಿಕರಿಗೆ ತಂಗುತಾಣಗಳನ್ನ ಕಟ್ಟಿಸಿದೆ. ಇದರ ಜೊತೆಗೆ ಅಶೋಕ ತನ್ನ ಆಳ್ವಿಕೆ ಕಾಲದಲ್ಲಿ ಪ್ರಾಣಿಗಳಿಗೆ ಈ ಪಶು ಸಂಗೋಪಾಲಯ ಅಂದರೆ ವೆಟರ್ನರಿ ಹಾಸ್ಪಿಟಲ್ಸ್ ಇವೆಲ್ಲ ಕೂಡ ಕಟ್ಟಿಸಿರ್ತಕ್ಕಂಥ ಎವಿಡೆನ್ಸಸ್ ನಮ್ಗೆ ಇಷ್ಟದಲ್ಲಿದೆ. ಇದನ್ನೆಲ್ಲ ನೋಡಿದಾಗ ಅಶೋಕ ಸುಮಾರು ಕ್ರಿಸ್ತಪೂರ್ವ 273 ಅಧಿಕಾರಕ್ಕೆ ಬಂದು 40 ವರ್ಷಗಳ ಕಾಲ ರಾಜ್ಯಭಾರ ಮಾಡ್ತಾರೆ. ಈ 40 ವರ್ಷಗಳ ಕಾಲದ ಆಳ್ವಿಕೆ ಇದೆಯಲ್ಲ, ಈ ವಾಸನೆ ಎನ್ಲೈಟೆಡ್ ಎಂಪರರ್, ಜ್ಞಾನೋದಯ ಆಗಿರ್ತಕ್ಕಂಥ ಚಕ್ರವರ್ತಿ. ಅವರೊಂದು ಮಾತಾಡ್ತಾರೆ ಒಂದು ಶಾಸನದಲ್ಲಿ, ಪ್ರಜೆಗಳೇ, ನಾನು ಅರಮನೆಯಲ್ಲಿರಲಿ, ಶಯನಗೃಹ ಬೆಡ್ರೂಮ್ಲಿರಲಿ, ಅಥವಾ ತೋಟದಲ್ಲಿರಲಿ, ಗಾರ್ಡನ್ ಕಡೆ ವಾಕೋಯ್ತಾನೆ, ನಾನು ಇಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಬಂದು ನನಗೆ ನೀವು ಮಾಹಿತಿ ಕೊಡಬಹುದು. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಒಂದು ನ್ಯಾಯದ ಗಂಟೆಯನ್ನು ಕಟ್ಟಿದ್ದ ಅಶೋಕ. ಯಾವುದೇ ಯಾರಿಗೆ ನ್ಯಾಯ ಆದರೂ ಕೂಡ ದೇ ಕ್ಯಾನ್ ಕಮ್ ಅಂಡ್ ಮೀಟ್ ಹಿಮ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್. ಈ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಾದ್ಯಂತ ಯಾವುದೇ ರಾಜ ಮಹಾರಾಜಗಳು ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ಅಲ್ಲೇನು ಗೊತ್ತೇ ನೋಡ್ರಿ, ಈ ವೆಸ್ಟರ್ನ್ ಯುರೋಪಿಯನ್ ಹಿಸ್ಟ್ರಿ ಬೇರೆ ಯಾವುದೇ ಒಂದು ಐತಿಹಾಸಿಕ ದಾಖಲೆಗಳನ್ನು ನೋಡಿದಾಗ
ಈಗ ಅದು ಇಂಗ್ಲೆಂಡ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಇವೆಲ್ಲ ಡೆಸ್ಪಾಟಿಕ್ ಮಾನಾರ್ಕ್ಸ್, ನಿರಂಕುಶ ಪ್ರಭುಗಳು ನಾವು ಕಾಣ್ತಕ್ಕಂಥದ್ದು. ಫ್ಯೂಡಲಿಸ್ಟಿಕ್ ಸೊಸೈಟಿ, ಉಳಿಗಮಾನ್ಯ ಅಂದರೆ ಫ್ಯೂಡಲ್ ಲಾರ್ಡ್ಸ್ ಅಟ್ ಟಾಪ್, ಸರ್ಫ್ಸ್ ಅಟ್ ಬಾಟಮ್, ಮೇಲ್ಗಡೆ ಒಡೆಯ, ಕೆಳಗಡೆ ಗುಲಾಮ. ನಿಜವಾಗ್ಲೂ ಕೂಡ ಆನ್ ದಿ ಈವ್ ಆಫ್ ದಿ ಫ್ರೆಂಚ್ ರೆವಲ್ಯೂಷನ್, ದ ಫ್ರೆಂಚ್ ಸೊಸೈಟಿ ಅಲ್ಲಿ ಡಿವೈಡ್ ಇಂಟು 3 ಪಾರ್ಟ್ಸ್. ಒಂದು ದ ನೋಬಲ್ಸ್, ದ ಪ್ರೀಸ್ಟ್ ಅಂಡ್ ದಿ ಕಾಮನ್ ಮ್ಯಾನ್, ಜನಸಾಮಾನ್ಯ. ಅಂದರೆ 10 ಜನರಲ್ಲಿ 9 ಜನ ಹಸುವಿನಿಂದ ಸತ್ತರೆ 1% ಅಜೀರ್ಣದಿಂದ ಸಾಯ್ತಾ ಇದ್ರು ಅಂತ ಅಸಮಾನತೆಯ ಬೇಡಾಗಿತ್ತು ಫ್ರಾನ್ಸ್. ಇಲ್ಲಿ ಲೂಯಿ ಫ್ಯಾಮಿಲಿ ಡೆಸ್ಪಾಟಿಕ್ ಮಾನರ್ಸ್. ಕಿಂಗ್ ಕ್ಯಾನ್ ಡೂ ನೋ ರಾಂಗ್, ರಾಜನ ಪ್ರಶ್ನೆ ಮಾಡೋಂಗಿಲ್ಲ. ರಾಜ ಏನು ಹೇಳ್ತಾನೆ, ಒಂದು ದಂಡ ಐತೆ, ರಾಜ ದಂಡ ಫಾರ್ ಪನಿಷ್ಮೆಂಟ್. ಏನು ದಂಡ ಆದರೆ ಯಾರನ್ನ, ರಾಜನ ಯಾರು ಪ್ರಶ್ನೆ ಮಾಡಿದ್ರೆ ರಾಜ ಇಲ್ಲಿ ಈ ವಾಸ್ ದಿ ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಇಂಥ ಸ್ಥಿತಿಯಲ್ಲಿ ಜನಸಾಮಾನ್ಯರು ದೇ ವರ್ ರಿಡ್ಯೂಸ್ ಟು ದ ಸರ್ವ್ಸ್ ಅಂಡ್ ಸ್ಲೇವ್ಸ್. ಆದ್ದರಿಂದ 1789 ಫ್ರಾನ್ಸಲ್ಲಿ ಮಹಾಕ್ರಾಂತಿ ಆಯಿತು. ಮಹಾಕ್ರಾಂತಿಯಿಂದ ಸ್ವಾತಂತ್ರ್ಯ, ಸಮಾನತೆ, ಭಾತೃತ್ವ ಬಂತು. ಅಲ್ಲಿ ಡೆಮಾಕ್ರಸಿ ಅಸ್ತಿತ್ವಕ್ಕೆ ಬಂತು. ವೆನ್ ಫ್ರಾನ್ಸ್ ವಾಸ್ ಅಟ್ಯಾಕ್ಡ್ ಬೈ ದಿ ಕೋಲ್ಡ್, ದ ಹೋಲ್ ಯುರೋಪ್ ಸ್ನೀಜಸ್. ಫ್ರಾನ್ಸ್ ದೇಶದಲ್ಲಿ ಕ್ರಾಂತಿ ಆದಂತೆ ಯುರೋಪಿನಾದ್ಯಂತ ಕ್ರಾಂತಿಗಳು ನಡೆದು ಎಲ್ಲ ಕೂಡ ಪ್ರಜಾಪ್ರಭುತ್ವ ಅಸ್ತಿತ್ವಕ್ಕೆ ಬಂತು. ಅದೇ ರೀತಿ ಅಮೇರಿಕಾದಲ್ಲಿ ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್, ದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಸ್ವಾತಂತ್ರ್ಯಕ್ಕಾಗಿ ಅವರು ಹೋರಾಟ ಮಾಡಿ ಅವರು ಒಂದು ಖಂಡದಲ್ಲಿ ಅವರು ಸುಮಾರು 52 ರಾಷ್ಟ್ರಗಳು ಒಟ್ಟಾಗಿ ಸೇರಿ ಅದೊಂದು ಅಮೇರಿಕಾದ ಒಂದು ಅವ್ರದ್ದೇ ಆದ ಒಂದು ಕ್ಯಾಪಿಟಲಿಸ್ಟಿಕ್ ಸೊಸೈಟಿಯನ್ನು ಒಂದು ಸ್ವಾತಂತ್ರ್ಯಕ್ಕೆ ಅವರು ಕಟ್ಕೊಂಡು. ಏನೇ ಆಗಿರಲಿ, ಈ ಜಗತ್ತಿನಾದ್ಯಂತ ನಾವು ರಾಜ ಮಹಾರಾಜಗಳು ನೋಡಿದಾಗ ಅವ್ರು ಮೊಘಲ್ ಚಕ್ರವರ್ತಿಗಳೇ ಆಗಲಿ, ಅವರು ಇಂಡಿಯಾನ ರಾಜ್ಯಭಾರ ಮಾಡಿರ್ತಕ್ಕಂಥವ್ರಾಗಲಿ, ಯುರೋಪ್ ದೇಶ ರಾಜ್ಯಭಾರ ಮಾಡಿರ್ತಕ್ಕಂಥವ್ರಾಗಲಿ, ಅಲ್ಲಿ ಅವರೆಲ್ಲ ಡೆಸ್ಪಾಟಿಕ್ ಮಾನಾರ್ಕ್ಗಳನ್ನು ಆಳ್ವಿಕೆ ಮಾಡಿದ್ದಾರೆ. ಅದರಲ್ಲಿ ಭಾರತದ ಇತಿಹಾಸದಲ್ಲಿ ಅಕ್ಬರ್ ದ ಗ್ರೇಟ್ ಆಳ್ವಿಕೆ ಮಾಡುವಾಗ ಅವ್ರದ್ದೊಂದು ಸ್ಟೇಟ್ಮೆಂಟ್ ಇದೆ. ಈ ವಾಸ್ ಸಿಕ್ಯುಲರ್, ಅಲ್ಲಿ ಜಾತ್ಯತೀತ ಅಕ್ಬರಲ್ಲಿತ್ತು. ಅಕ್ಬರ್ ಆಳ್ವಿಕೆ ಕಾಲದಲ್ಲಿ ಅವತ್ತು ಸ್ಟೇಟ್ಮೆಂಟ್ ಹೊಡಿಸ್ತಾರೆ, ಆಸ್ ಎ ಕಿಂಗ್ ಇಫ್ ಐ ಕಮಿಟ್ ಎನಿ ಮಿಸ್ಟೇಕ್ ಐ ವಿಲ್ ಪಾಸ್ ಜಡ್ಜ್ಮೆಂಟ್ ಅಗೇನ್ಸ್ಟ್ ಮೈ ಸೆಲ್ಫ್ ಅಂತ ಹೇಳ್ತೇನೆ ನೋಡಿ ಅಕ್ಬರ್. ನಾನು ರಾಜನಾಗಿ ರಾಜ್ಯಭಾರ ಮಾಡ್ತಾಯಿದ್ದೀನಿ, ನಾನೇನಾರು ತಪ್ಪು ಮಾಡಿದ್ರೆ ನನ್ನ ವಿರುದ್ಧನೇ ನಾನು ಒಂದು ತೀರ್ಪನ್ನು ಕೈಗೊಳ್ತೀನಿ. ಅದು ಆ ಒಂದು ಸೆಕ್ಯುಲರಿಸಮ್ ಅಲ್ಲೂ ಕೂಡ ಕಂಡು. ಎಲ್ಲ ಬ್ಯಾಕ್ಗ್ರೌಂಡ್ ಏನಂದರೆ ಅಶೋಕನ ಆಳ್ವಿಕೆ ಇದೆಯಲ್ಲ, ಆ ಒಂದು ಆಂತರಿಕ ಮತ್ತು ವಿದೇಶಾಂಗ ನೀತಿಯಲ್ಲಿ ಬುದ್ಧ ಧಮ್ಮದ ನೆಲೆಗಟ್ಟಿನ ಮೇಲೆ ಅವರು ರಾಜ್ಯಭಾರ ಮಾಡಿದ್ದೇನೆ. ಅಶೋಕನ ಯಾವ ಸಿದ್ಧಾಂತ ಇತ್ತು? ಅಶೋಕ ಅಂಡ್ ಇಸ್ ಕಿಂಗ್ಶಿಪ್ಪಲ್ಲಿ ದಾನ. ಫಸ್ಟ್ ಯಾವಾಗ ಕೂಡ ಬುದ್ಧಿಸಮ್ಗೆ ದಾನದಿಂದ ಶುರುವಾಗುತ್ತೆ. ಯಾಚನೆ ಮಾಡಬಾರ್ದು, ದಾನ, ಜನರಾಸಿಟಿ. ಜಗತ್ತಿಗೆ ಅನ್ನ ಹಾಕ್ತೀನಿ ಅನ್ಬೇಕು, ಒಬ್ಬರಿಗೊಂದು ತುತ್ತು ಕೊಡಬೇಕು, ನಾವೇ ಊಟ